ಎಲ್ಲೋ ಕಲರು ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ನಲ್ವಾ, ಅದು ಕಲ್ಲರು ನಾನು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ ಎಲ್ಲ ತಿಂದಿದ್ದಾಗಿತ್ತು. ಆಲ್ರೆಡಿ ಕಿಚನ್ನು ಮತ್ತು ಸ್ಟವ್ವು ಮತ್ತು ಗ್ಯಾಸ್ ಕೆಳಗಡೆ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಶಿಂಕ್ಗೆ ಹಾಕಿದ್ದೆ. ಪಾತ್ರೆ ಇನ್ನೂ ವಾಶ್ ಮಾಡಿರಲಿಲ್ಲ. ಹಾಗೆ ಇವತ್ತು ರಿಲಯನ್ಸ್ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂತ ಬೇಗ ಎಲ್ಲ ಕೆಲಸ ಮುಗಿಸ್ದೆ. ಹಾಗೆ ಶಿಂಕಲ್ಲಿ ಇದ್ದ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿದೆ. ಜಸ್ಟ್ ಒಂದು ಕುಕ್ಕರ್ ಮಾತ್ರ ಇತ್ತು, ಕುಕ್ಕರೆಲ್ಲ ವಾಶ್ ಮಾಡಿಟ್ಟು ಇದ್ದರೆ ಡೈಲಿ ಶಿಂಕ್ನ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ನಾನು ಹೊರಗಡೆ ಹೋಗಬೇಕಾಗಿರೋದ್ರಿಂದ ಟೈಮ್ ಇರಲಿಲ್ಲ ಶಿಂಕ್ನ ಸೋಪ್ ಹಾಕಿ ತೊಳೆಯೋದಕ್ಕೆ. ಅಷ್ಟೇ ಜಸ್ಟ್ ನೀರು ಹಾಕಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಬಟ್ ಡೈಲಿ ಕ್ಲೀನ್ ಮಾಡೋದ್ರಿಂದ ಶಿಂಕು ನಮ್ಮ ಮನೆಯಲ್ಲಿ ಕ್ಲೀನಾಗಿರುತ್ತೆ. ಒಂದು 15 ಡೇಸ್ಗೊಂದ್ಸರಿ ಆರ್ಫಿಕ್ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಸೋಪ್ ಹಾಕಿ ತೊಳೆಯೋದಕ್ಕೆ ಟೈಮ್ ಇಲ್ಲ ಅಂದರೆ ನಾನೊಂದು ಬ್ರಷನ್ನು ಇಟ್ಕೊಂಡಿದ್ದೀನಿ ಶಿಂಕ್ ತೊಳೆಯೋದು. ಆ ಬ್ರಷಲ್ಲಿ ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿ ತೊಳಿತೀನಿ. ಎಲ್ಲ ಮಾಡಿದ ನಂತರ ಸ್ನಾನ ಮಾಡಿ ಬೇಗ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು. ಸ್ವಲ್ಪ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಸಕ್ಕರೆ ಮತ್ತು ಬೆಲ್ಲ ಬೇಕಾಗಿತ್ತು. ಅದಕ್ಕೆ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ತುಂಬ ಬಿಸಿಲಿದೆ, ಆದರೂ ಹೋಗಿ ಬರಬೇಕು. ಬಂದುಬಿಡೋಣ ಹೋಗಿ ಬೇಗ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 10 ನಿಮಿಷ ಆಗುತ್ತೆ ನಡ್ಕೊಂಡು ಹೋಗೋದು. ನಡ್ಕೊಂಡೋಗಿ ರೇಷನ್ನೆಲ್ಲ ತೊಗೊಂಡು ಬಂದು ಮತ್ತು ಅಡುಗೆ ಮಾಡಬೇಕು. ಏನು ತಿಳಿದ್ನಲ್ವಾ ನೋಡಿ, ಆರೆಂಜು, ಬೆಲ್ಲ, ರಿಲಯನ್ಸ್ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಿತ್ತು. ಬನಾನಾ, ದ್ರಾಕ್ಷಿ ಮತ್ತು ಇದೇನಿದು ಕಲ್ಲಂಗಡಿ ಹಣ್ಣು. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕಲ್ಲಂಗಡಿ ಹಣ್ಣು. ಎಲ್ಲೋ ಕಲರ್ ಇದೆ, ನೋಡೋಣ ಹೇಗಿರುತ್ತೆ ಅಂತ ತೊಗೊಂಬಂದಿದ್ದೀನಿ. 1-2 kg ಸಕ್ಕರೆ, ಹಾಗೆ ಸೊಪ್ಪು ತಗೊಂಬಂದಿದ್ದೀನಿ. ಮತ್ತು ಇದು ಚಿಕ್ಕಡಿಕಾಯಿ, ಚಿಕ್ಕಡಿಕಾಯಿ ಅಂತಾರಲ್ವ, ಹಾಗೆ ಬಿಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಇಷ್ಟನ್ನು ತೊಗೊಂಡು ಬಂದೆ ಮಾರ್ಕೆಟ್ಗೆ ಹೋಗಿ. ತೊಗೊಂಡು ಬಂದು ಈಗ ರೈಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ರೈಸ್ ಆಗ್ತಿದೆ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿಡಬೇಕು. ಹಾಗೆ ಈ ಐಟಮ್ ಅಂದರೆ ಬೆಲ್ಲ ಒಂದು ಬಿಟ್ಟಿನಿ. ಹಣ್ಣುಗಳೆಲ್ಲ ನಮ್ಮ ರಿಲೇಟಿವ್ಸ್ ಒಬ್ಬರು ಮನೆಗೆ ಹೋಗೋದಿದೆ, ಅದಕ್ಕೋಸ್ಕರ ನಾನು ಇದೆಲ್ಲ ತೊಗೊಂಬಂದಿರೋದು. ಸಾಯಂಕಾಲ ಹೋಗ್ಬೇಕು ಅಂತೇಳ್ಬಿಟ್ಟು ಹಣ್ಣುಗಳೆಲ್ಲ ಈಗಲೇ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಎಲ್ಲೋ ಕಲರು ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ನಲ್ವಾ, ಅದು ಕಲ್ಲರು ನಾನು ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ನಾರ್ಮಲ್ ಕಲ್ಲಂಗಡಿ ಕಲ್ಲರೇ ಇದೆ. ಬಟ್ ಏನಂದರೆ ಮೇಲೆ ಮಾತ್ರ ಗ್ರೀನ್ ಕಲರ್ ಬದಲು ಎಲ್ಲೋ ಕಲ್ಲರೇ ಇದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲೆಲ್ಲ ತಿಂದಿದ್ದಾರೆ, ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದರು. ನೋಡೋಣ, ನಾನು ತಿನ್ಬೇಕು, ಮತ್ತು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಎಲ್ಲೋ ಕಲರ್ ಕಲ್ಲಂಗಡಿ ಹಣ್ಣಲ್ಲಿ ಯಾವುದೇ ಥರದ ಟೇಸ್ಟು ವೇರಿಯೇಷನ್ಸ್ ಇರಲಿಲ್ಲ. ನಾರ್ಮಲಾಗಿ ಗ್ರೀನ್ ಕಲರ್ ಹೇಗಿತ್ತೋ ಸೇಮ್ ಅದೇ ಟೇಸ್ಟೇ ಎಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಇತ್ತು. ಹಾಗೆಯೇ ನಾನು ಸಾಯಂಕಾಲ ವಡೆ ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನ ಸೂಪರ್ ಮಾರ್ಕೆಟ್ಗೆ ಹೋಗೋದಕ್ಕೆ ಮುಂಚೆನೇ ಕಡಲೆಬೇಳೆ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ, ಒಂದು ಕಪ್ಪಷ್ಟು. ಸ್ವೀಟ್ ಕಾರ್ನ್ ಹಾಕಿ ಮಾಡೋಣ ಅಂತ. ಈಗ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ 2 ಹಸಿಮೆಣಸೆಕಾಯಿ, ಸ್ವಲ್ಪ ಸೋಂಪು ಕಾಳನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೋಂಪು ಕಾಳು ಹಾಕಿದ್ರೆ ವಡೆ ತುಂಬಾ ಟೇಸ್ಟ್ ಬರುತ್ತೆ. ಶೂಟ್ ಮಾಡಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ವೀಡಿಯೋದಲ್ಲಿ ಶೂಟ್ ಮಾಡೋದು ಮರ್ತೋಗಿದ್ದೆ. ಅದಕ್ಕೆ ಇವಾಗ ಸಪ್ರೇಟ್ ಶೂಟ್ ಮಾಡಿ ಮಿಕ್ಸಿ ಗ್ರೈಂಡ್ ಮಾಡಬೇಕಾದ್ರೆ ಆ್ಯಡ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ತರಿಯಾಗಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ ವಡೆ ಹಿಟ್ಟನ್ನು. ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಬೇಕು.
ಈಗ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪು 1 ಕಪ್ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ 1 ಕಪ್ಪು ಸಣ್ಣದಾಗಿ ಹಚ್ಚಿರಬೇಕು ಈರುಳ್ಳಿನ. ಹಾಗೆ ಕರಿಬೇವಿನ ಸೊಪ್ಪು ನೀಟಾಗಿ ತೊಳೆದು ಕಟ್ ಮಾಡಿದ್ದೀನಿ ಸಣ್ಣದಾಗಿ. 1 ಕಪ್ಪು ಸ್ವೀಟ್ ಕಾರ್ನ್ ಜೋಳ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ತಿದ್ದೀನಿ ನಾನು. ಆ್ಯಡ್ ಮಾಡಿದ ನಂತರ ಎಲ್ಲ ಬೇಕಾಗಿರ್ತಕ್ಕಂಥ ಐಟಮ್ನ ಹಾಕ್ಕೊಂಡ ನಂತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 2 to 5 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ನಾವು ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಒಂದು ಬಾಣಲೆಗೆ 1/2 kg ಅಷ್ಟು ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಆನ್ ಮಾಡಿ ಇಡಬೇಕು. ಏಕೆಂದರೆ ನಾವು ಇದೆಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಎಣ್ಣೆ ಬಿಸಿ ಆಗುತ್ತೆ. ಹಾಗೆ ಎಣ್ಣೆ ಕಾದಿದೆ. ಈಗ ವಡೆನ ಆ ಎಣ್ಣೆನಲ್ಲಿ ಬಿಡ್ತಿದ್ದೀನಿ. ನಾನು ಇಷ್ಟು ಹಿಟ್ಟಿಗೆ ನನಗೆ 10ರಿಂದ 12 ವಡೆ ಆಗಿತ್ತು. ಒಂದು 4ರಿಂದ 5 ವಡೆ ಅಷ್ಟನ್ನೇ ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ವಡೆ ಹಾಕಿದಾಗ ಏನಾಗುತ್ತಂದರೆ ಚೆನ್ನಾಗಿ ನೀಟಾಗಿ ಬೇಯೋದಿಲ್ಲ ಮತ್ತು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಬಾಣಲೆ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ವಡೆನ ಹಾಕ್ಕೊಳ್ಬೇಕು. ವಡೆ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಕಡೆ ತಿರುಗಿಸಿ ಕೊಡಬೇಕಾಗುತ್ತೆ ವಡೆನ ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ನನ್ನ ವಡೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.